ಕುಟುಂಬ ಎಂತ ಮಾಡುದು ಆಗ ಆಗ ನೋಡಿ ಇಲ್ಲಿ ಮೊನ್ನೆ ಮಂಗಳೂರಿಗೆ ಹೋಗಿದ್ದಾಗ ಬೀಚ್ಗೆ ಹೋಗಿದ್ವಿ ಅಲ್ವಾ. ಬೀಚ್ಗೆ ಹೋದ್ಮೇಲೆ ಇವಳಿಗೆ ಮಣ್ಣು ಮತ್ತೆ ಮರಳಿನ ಡಿಫ್ರೆನ್ಸ್ ಗೊತ್ತಾಗಿದೆ ಇವಾಗ. ಅದಕ್ಕೋಸ್ಕರ ಆಟ ಶುರು ಆಗಿದೆ. ಈ ಗೋಣಿನಲ್ಲಿ ಇರೋದನ್ನ ನೋಡಿ ಅರ್ಧ ಇಲ್ಲ ಹಾಕಿದಾಳೆ. ಇನ್ನೊಂದ್ 2 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗ್ಬೋದು ಅನ್ಸುತ್ತೆ. ನೋಡಿ ಪ್ರಜ್ಞೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಪಾಪುಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಅವಳು ನೋಡಿ ಮರಳಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳು ಈ ಥರ ಯಾವತ್ತೂ ಆಟ ಆಡ್ತಾ ಇರಲಿಲ್ಲ. ಬಟ್ ಮೊನ್ನೆಲ್ಲ ಬೀಚ್ಗೆಲ್ಲ ಹೋದ ನಂತರ ಅವಳಿಗೆ ಒಂದು ಸ್ವಲ್ಪ ಮರಳಲ್ಲಿ ಆಟ ಆಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಹಾಗಾಗಿ ಇವಾಗ ಮರಳಲ್ಲೇ ಕಂಡ್ರು ಕೂಡ ಈ ಥರ ಆಟ ಆಡ್ತಾ ಇರ್ತಾಳೆ. ಹಾಗೆ ಅವಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಬೇಗ ಫ್ರೆಶಪ್ ಆಗಿ ಬಂದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೇಯಕ್ಕೆ ಕೂಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಹಸ್ಬೆಂಡ್ ಮತ್ತು ಅತ್ತೆ ಎಲ್ಲರೂ ಹೊರಗಡೆ ಹೋಗೋರಿದ್ರು, ಸ್ವಲ್ಪ ಫಂಕ್ಷನ್ ಇತ್ತು ಅದಕ್ಕೋಸ್ಕರ. ಹಾಗಾಗಿ ನಾನು ಬೇಗನೆ ಫ್ರೆಶಪ್ ಆಗಿ ಬಂದುಬಿಟ್ರೆ ಆಮೇಲೆ ಅಡುಗೆ ಆರಾಮ್ಸೆ ಮಾಡ್ಕೊಬೋದು, ಪಾಪುನ ಹೆಂಗು ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಬೋದು ಅಂತ. ಸೊ ಹಾಗಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲೊಂದು ಸೂಪರ್ ಆಗಿರೋ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇದು ಒಂಥರ ಈ ಹೈದರಾಬಾದಿ ಕರೀನ ನಾನು ಇವತ್ತೊಂದು ಶೇರ್ ಮಾಡ್ತೀನಿ ರೆಸಿಪಿನ. ಚಪಾತಿಗೆ ಅಥವಾ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿ ಮ್ಯಾಚ್ ಆಗುತ್ತೆ. ಸೊ ಈ ವ್ಲಾಗನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ನೀವೊಂದು ಸೂಪರ್ ಆಗಿರೋ ರೆಸಿಪಿ ಕೂಡ ಕಲಿಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಥರ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಫ್ರೆಂಡ್ಸ್, ಹಾಗೆ ಅಡುಗೆ ಕೆಲಸ ಎಲ್ಲ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ದೊಡ್ಡ ಮಾವನ ಮನೇಲಿ ಕೆಲಸಕ್ಕೆ ಬರ್ತಾರಲ್ವ, ಅವ್ರು ಬಂದಿದ್ದರು. ಸೊ ನಾಯಿ ಸಿಕ್ಕಾಬಟ್ಟೆ ಬೊಗಳ್ತಾ ಇದೆ ನೋಡಿ. ಏನೋ ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗಕ್ಕೆ ಬಂದಿದ್ರು ಒಂದು ಮಿಷಿನು. ಹಾಗೆ ಬಂದಿದ್ರು ಅಲ್ವಾ, ನಾಯಿ ಅಂತೂ ಸಿಕ್ಕಾಪಟ್ಟೆ ಬೊಗಳ್ತಾ ಇದ್ದು. ಪಾಪು ಅಂತೂ ನೋಡಿನೇ ನಿಂತ್ಕೊಂಡ್ಬಿಟ್ಟಿದ್ದು ಹಂಗೆ. ಹಾಗೆ ಅವಳನ್ನು ಕೂಡ ಕರ್ಕೊಂಡು ಬಂದೆ. ನಾನು ಅವಳನ್ನು ಹಿಂಗೆ ಒಳಗಡೆ ಕೂರಿಸ್ಬೇಕು ಅಂತಂದರೆ ಡೋರ್ ಹಾಕ್ಲೇಬೇಕು, ಇಲ್ಲ ಅಂತಂದರೆ ಅವಳು ಹೊರಗಡೆ ಓಡ್ಬಿಡ್ತಾಳೆ. ಅದಕ್ಕೋಸ್ಕರ ಎಲ್ಲ ಕಡೆ ಡೋರ್ ಹಾಕ್ಬಿಟ್ಟು ಲಾಕ್ ಮಾಡಿ ಆಮೇಲೆ ಅವಳನ್ನ ಬಿಟ್ಬಿಡ್ತೀನಿ. ಅವಳು ಆ ಕಡೆ ಹೋದ್ರೂ ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಅಂತ ಅನ್ನೋ ಸಮಾಧಾನ. ಇವಾಗ ಹಾಗೆ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಬೇಕಿತ್ತು, ಅದನ್ನು ಸ್ವಲ್ಪ ಸುಲ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅಡುಗೆ ಕೂಡ ಆಲ್ಮೋಸ್ಟ್ ಆಯಿತು. ಇವತ್ತು ಸಿಂಪಲ್ಲಾಗಿ ಮೆನು ಮಾಡಿದ್ದೀನಿ, ಏನೂ ಇಲ್ಲ. ಜಸ್ಟ್ ಒಂದು ಸ್ಯಾಲಾಡು, ಅದ್ರ ಜೊತೆಗೆ ಒಂದು ಕುಂಬಳಕಾಯಿ ಹಾಕಿಬಿಟ್ಟು ಒಂದು ಗೊಜ್ಜು ಥರ, ಹುಳಿ ಅಂತಲೂ ಹೇಳ್ಬೋದು, ಆ ಥರ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಕೂಡ ಬೇಕಿತ್ತು, ಅದಕ್ಕೋಸ್ಕರ ಸುರಿತಾ ಇದ್ದೀನಿ. ಪಾಪು ಕೂಡ ಆ ಕಡೆ ಓಡ್ತಾ ಇದ್ಲು. ಬೆಕ್ಕಿನ ಮರಿ ಇದೆಯಲ್ವಾ, ಅದಕ್ಕೋಸ್ಕರ ಅದನ್ನು ಹಿಡಿಯೋಕ್ಕೆ ಹೋಗ್ತಾಳೆ. ಅದಕ್ಕೋಸ್ಕರ ಅವಳಿಗೊಂದು ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟು ಕೂರಿಸಿದ್ದೀನಿ, ನಂಗೊಂದು ಸ್ವಲ್ಪ ಸುಲಿದು ಕೊಡು ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ ಅದರಲ್ಲೇ. ಸ್ವಲ್ಪ ಟೈಮ್ ಹಿಂಗೆ ಆಟ ಆಡ್ಕೊಂಡಿರ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಕೂಡ ಆರಾಮ್ಸೆ ಕೆಲಸಗಳನ್ನು ಮುಗಿಸ್ಕೊಳ್ಬೋದು. ಸೈಡ್ ಬೈ ಸೈಡ್ ಮನೆ ಕ್ಲೀನಿಂಗು ಅದೆಲ್ಲ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದು ಒಗ್ಗರಣೆ ಹಾಕಬೇಕು, ಆಮೇಲೆ ಬೇರೆ ಒಂದು ಸ್ವಲ್ಪ ಕೆಲಸ ಇದೆ, ಬಟ್ಟೆ ಮಡ್ಚೋದು ಅದು ಇದು ಅಂತ, ಅದೆಲ್ಲ ಮಾಡ್ಕೋಬೇಕು. ಒಗ್ಗರಣೆ ಕೂಡ ಆಯಿತು. ಆ್ಯಂಡ್ ಇವತ್ತಿನ ಅಡುಗೆ ಕೂಡ ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇವತ್ತೇನೋ ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಸಾಕು ಅಂತಂದ್ಬಿಟ್ಟು. ಇವತ್ತು ಸಂಡೇ ಬೇರೆ, ಹಾಗಾಗಿ ಕೆಲಸದವ್ರು ಕೂಡ ಯಾರೂ ಬಂದಿರಲಿಲ್ಲ. ಸೊ ಇಷ್ಟು ಥರ ಸಿಂಪಲ್ಲಾಗಿತ್ತು. ಹಾಗೆ ಊಟ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಗುವಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಹಾಗೆ ಬರ್ತಾ ಒಂದು ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ತರಕ್ಕೆ ಹೇಳಿದ್ದೆ, ಅದನ್ನೆಲ್ಲ ಇಟ್ಕೊಬೇಕು. ನಾನು ಈ ಥರ ಗ್ರೇಪ್ಸ್ ತಂದರೆ ಈ ಥರ ಬಾಕ್ಸಲ್ಲಿ ಹಾಕಿಡ್ತೀನಿ, ಸೊ ದಟ್ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ತೊಗೊಂಡ್ಬಂದಿದ್ರು. ಪಾಲಕ್ ಸೊಪ್ಪು ನೋಡಿ ಹೆಂಗೆ ಬಾಡೋಗ್ಬಿಟ್ಟಿದೆ. ಸೊ ಗ್ರೇವಿ ಮಾಡೋದಕ್ಕೆ ಬೇಕು ಅಂತ ಹೇಳಿದ್ದೆ ನಾನು, ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಇವಾಗ ಬನ್ನಿ ಒಂದು ಸೂಪರ್ ಆಗಿರುವಂತಹ ಗ್ರೇವಿನ ನಾನಿವತ್ತು ಶೇರ್ ಮಾಡ್ತೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಬಂದು ಕಾಲಿಫ್ಲವರ್ ಮತ್ತು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಇದು ಮೇಯ್ನಾಗಿ. ನೀವು ಇಲ್ಲ ಇದರಲ್ಲಿ ಪನ್ನೀರಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಅಷ್ಟೇ ರುಚಿಯಾಗಿ ಸೂಪರಾಗಿ ಬರುತ್ತೆ. ಫಸ್ಟಿಲಿ ನಾನು ಫ್ರೈ ಮಾಡೋಕ್ಕೆ ಒಂದು ಚಿಕ್ಕ ಕಟ್ ಆಗುವಷ್ಟು ಪಾಲಕ್ಕು, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಇಷ್ಟೇ. ಇದಕ್ಕೆ ಟೊಮ್ಯಾಟೊ ಬೇಡ ಈ ಬೇಸ್ ಗ್ರೇವಿಗೆ, ಓಕೆನಾ. ಈರುಳ್ಳಿನೇ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಫಸ್ಟ್ ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಅದು ಫ್ರೈ ಆಗಿದೆ ಅನ್ನೋಷ್ಟರಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನಾನು ಕಟ್ ಮಾಡಿರೋಂಥ ಪಾಲಕ್ಕು, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು. ಸೊಪ್ಪಾಗಿರ್ಬೋದು, ಈರುಳ್ಳಿ ಎಲ್ಲನೂ ಕಲರ್ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟರವರೆಗೆ ಫ್ರೈ ಮಾಡ್ತೀನಿ. ಆ್ಯಂಡ್ ಈ ಕಡೆ ಇನ್ನೊಂದು ಪ್ಯಾನಲ್ಲಿ ನಾನು ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆನೋ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿರೋಂಥ ಕಾಲಿಫ್ಲವರ್ ಮತ್ತು
ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಳ್ಳಿ, ಸೊ ದಟ್ ಅದು ಚೆನ್ನಾಗಿರುತ್ತೆ. ಈ ನಾರ್ತ್ ಇಂಡಿಯನ್ ಗ್ರೇವಿನಲ್ಲೆಲ್ಲ ನೀವು ನೋಡ್ಬೋದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿರ್ತಾರೆ, ಅದು ಒಂಥರ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೈಜ್ ನಾನು ದೊಡ್ಡದಾಗೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸೈಡ್ ಬೈ ಸೈಡಲ್ಲಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಈರುಳ್ಳಿ ಕೂಡ ಸಾಫ್ಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ಥರ ಆದಾಗ ಇದಕ್ಕೊಂದು 8-10 ಗೋಡಂಬಿನ ಸೇರಿಸ್ಕೊಳ್ತೀನಿ. ಈ ಗೋಡಂಬಿ ಸೇರಿಸ್ಕೊಳ್ಳೋದ್ರಿಂದ ಇದರ ಟೆಕ್ಸ್ಚರ್ ತುಂಬ ಚೆನ್ನಾಗಾಗುತ್ತೆ, ಕ್ರೀಮಿಯಾಗುತ್ತೆ. ಎಸ್ಪೆಷಲಿ ಪಾಲಕ್ ಹಾಕ್ಕೊಂಡ್ರೆ ತುಂಬ ಕ್ರೀಮಿಯಾಗಿ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇ ಒಂದು ಸ್ವಲ್ಪ ಗೋಡಂಬಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸಾಕು, ಇದು ತಣ್ಣಗಾದರೆ ಇನ್ನು ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಇದು ತಣ್ಣಗಾಗುವಷ್ಟರಲ್ಲಿ ಇಲ್ಲಿ ಕೂಡ ಫ್ರೈ ಕೂಡ ರೆಡಿ ಮಾಡ್ಕೊಳ್ಳೋಣ ನಾವು. ಇಲ್ಲಿ ನಾನು ಇವಾಗ ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್ನ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಒಂದು ಸ್ವಲ್ಪ ಉಪ್ಪು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ ಅಂತಂದ್ಬಿಟ್ಟು 1 ಸ್ಪೂನು ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಟೇಸ್ಟ್ಗೆ ನೀವು ಮಾಡೋ ಕ್ವಾಂಟಿಟಿ ತಕ್ಕಂಗೆ ಉಪ್ಪು ಒಂದು ಸ್ವಲ್ಪ ಸೇರಿಸ್ಕೋಬೋದು. ಆಮೇಲೆ ಕೂಡ ಗ್ರೇವಿಗೆ ಹಾಕೋಕ್ಕಿದೆ, ಸೊ ಜಸ್ಟ್ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ, ಇಷ್ಟು ಕಲರ್ ಬಂದಮೇಲೆ ಅದನ್ನು ಕೂಡ ಆಫ್ ಮಾಡಿಟ್ಟಿದ್ದೀನಿ. ನೋಡಿ, ಪೇಸ್ಟ್ ಕೂಡ ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಬೇಸ್, ಕರಿ ಬೇಸ್ ಕೂಡ ರೆಡಿ ಆಗಿದೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಬಾಣಲಿಗೆ ನಾನು ಎಣ್ಣೆ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ, ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೆಥಿ, ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ, ಅದ್ರ ಜೊತೆಗೆ ಒಂದು ಪಲಾವ್ ಎಲೆ, ಇದಿಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ನಾವೇನು ಗ್ರೇವಿಗೆ ಬೇಸ್ ರೆಡಿ ಮಾಡಿರ್ತೀವಲ್ವ, ಅಂದರೆ ಗ್ರೈಂಡ್ ಮಾಡಿರ್ತೀವಿ ಮಸಾಲ, ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಅದ್ರ ಜೊತೆಗೆ ಅರಿಶಿನ, ಧನಿಯಾ ಪುಡಿ, ಜೀರಾ ಪುಡಿ, ಬೇಕಂದರೆ ಒಂದು ಸ್ವಲ್ಪ ಗರಂ ಮಸಾಲ. ನನ್ನ ಹತ್ರ ಗರಂ ಮಸಾಲ ಆ್ಯಕ್ಚುಲಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಹಾಕಿಲ್ಲ. ನಿಮ್ಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು, ಬಟ್ ಏನು ಟೇಸ್ಟ್ ಏನೋ ನಿಮಗೇನೋ ಡಿಫ್ರೆನ್ಸ್ ಅಂತೇನು ಜಾಸ್ತಿ ಅನಿಸಲ್ಲ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಸೇರಿಸ್ಕೊಳ್ಳಿ, ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವಿಲ್ಲಿ ಕುದಿಸ್ತಾ ಇದ್ದೀವಲ್ವ ಗ್ರೇವಿ ಬೇಸ್, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮತ್ತೆ ಚೆನ್ನಾಗಿ ಕುದೀತಾ ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ನೋಡಿ, ಕಲರ್ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ. ಹಾಗೆ ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುದಿದ ನಂತರ ಇದಕ್ಕೆ ನಾವು ಫ್ರೈ ಮಾಡಿರ್ತೀವಲ್ವ ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನೀವು ಪನ್ನೀರಲ್ಲಿ ಮಾಡ್ಬೋದು, ಕಂಪ್ಲೀಟಾಗಿ ಪನ್ನೀರಲ್ಲಿ ಮಾಡ್ಕೋಬೋದು, ಇಲ್ಲ ಬಟಾಣಿನಲ್ಲಿ ಮಾಡ್ಕೋಬೋದು, ನಿಮ್ಮ ಇಷ್ಟ, ಯಾವುದು ಬೇಕೋ ತರಕಾರಿ ಯೂಸ್ ಮಾಡ್ಕೋಬೋದು. ಪನ್ನೀರಲ್ಲಿ ಮಾಡ್ತೀರ ಅಂತ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು ಇಲ್ಲೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಸಕ್ಕರೆನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಇದು ಸಕ್ಕರೆನ ನಾವು ಸ್ವೀಟ್ನೆಸ್ಗೆ ಆ್ಯಡ್ ಮಾಡ್ತಾ ಇರೋದಲ್ಲ, ಜಸ್ಟ್ ಅದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕಷ್ಟೇನೆ. ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪಾಲಕ್ ಇದರಲ್ಲಿ ತುಂಬ ಮೇಯ್ನು, ತುಂಬ ಚೆನ್ನಾಗಾಗತ್ತೆ. ನೀವೇನೇ ಗ್ರೇವಿ ಮಾಡಿದ್ರೂ ಅದಕ್ಕೊಂದು ಕಸೂರಿ ಮೇಥಿ ಹಾಕ್ಕೊಂಡ್ರೆ ಟೇಸ್ಟೇ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಕಸೂರಿ ಮೇಥಿನ ಹಾಗೆ ಹಾಕೋ ಬದಲು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳಿ, ಎಷ್ಟು ರುಚಿಯಾಗುತ್ತೆ ಗೊತ್ತಾ. ಅದರ ಅರೋಮಾ ನಿಮಗೆ ಫ್ರೈ ಮಾಡ್ತಾ ಇರಬೇಕಂದ್ರೇ ವಾವ್ ಅಂತ ಅನಿಸುತ್ತೆ. ಈ ಗ್ರೇವಿ ಅಂತೂ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊತೀರಾ. ಅಷ್ಟು ಈಸಿ ಕೂಡ ಮೆಥಡು, ನಿಮಗೆ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಲ್ಲ. ಸೊ ಒಂದ್ಸಲಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಬಂತು ಅಂತ. ನೋಡಿದ್ರಿ ಅಲ್ವಾ, ಒಂದು ಒಳ್ಳೆ ರೆಸಿಪಿಯೊಂದಿಗೆ ಈ ವ್ಲಾಗನ್ನು ಕೂಡ ಎಂಡ್ ಮಾಡೋ ಟೈಮ್ ಬಂತು. ಒಂದು ಪುಟಾಣಿ ವ್ಲಾಗ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಂಜೆ ಹೊತ್ತು ಪಾಪು ಜೊತೆ ಆಟ ಆಡೋ ಟೈಮ್ ಇವಾಗ. ಪಾಪು ನೋಡಿ ಇಲ್ಲಿ ಇವಾಗ ಕಾಳು ಮೆಣಸು ಸೀಸನ್ ಅಲ್ವಾ, ಎಲ್ಲ ತಂದು ಹಾಕಿರ್ತಾರೆ. ಅವಳಿಗೆ ಇದರಲ್ಲಿ ಆಟ ಆಡೋದು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಇವಾಗಂತೂ. ಈ ಕಡೆಯಿಂದ ತೊಗೊಂಡೋಗಿ ಆ ಕಡೆ ಹಾಕೋದು, ಆ ಥರ ಮಾಡ್ತಾ ಇರ್ತಾಳೆ. ನನ್ನ ಕೈನ ಹಿಡ್ಕೊಂಡು ಆ ಕಡೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಹಾಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.